ಅಂತಿಂತ ನಾಯಕರಲ್ಲ, ಘಟಾನುಘಟಿ ನಾಯಕರ ಕ್ಷೇತ್ರ. ಚನ್ನಪಟ್ಟಣ ಅಂದಾಗಲೂ ಹಂಗೆ ಇತ್ತು. ಬಟ್ ಇವಾಗ ರಿಸಲ್ಟ್ಸ್ ಬೇರೆ ಥರ ಇದೆ ಅನ್ನೋದಾದರೆ, ಚನ್ನಪಟ್ಟಣದ ವಿಷಯಕ್ಕೆ ಹೇಳೋದಾದರೆ, ಚುನಾವಣಾ ಪೂರ್ವದಲ್ಲಿ ಹಳ್ಳಿಗಳಲ್ಲಿ ಕೆಲವು ಮಾಧ್ಯಮಗಳು, ಯೂಟ್ಯೂಬ್ ಮಾಧ್ಯಮಗಳು ಹೋಗಿದ್ವು, ನಾವು ಗಮನಿಸ್ತಾ ಇದ್ದೆ. ಚನ್ನಪಟ್ಟಣದಲ್ಲಿ ಜನರ ನಾಡಿ ಮಿಡಿತ ಯೋಗೇಶ್ವರ್ ಕಡೆ ಇತ್ತು. ಕುಮಾರಸ್ವಾಮಿ ಅವರು ಎಲ್ಲಿ ತಪ್ಪಿದ್ರು ಅಂದರೆ, ಕುಮಾರಸ್ವಾಮಿ ಅವರು ಕಾರ್ಯಕರ್ತರ ಜೈಕಾರಗಳನ್ನು ಯೋಚನೆ ಮಾಡಿದ್ರು. ಕಾರ್ಯಕರ್ತರೆಲ್ಲ ಅಣ್ಣ ನೀವೇ ನಿಂತ್ಕೊಳ್ಳಿ, ನಿಮ್ಮ ಮನೆಯವ್ರು ನಿಂತ್ಕೊಳ್ಳಿ, ನಿಖಿಲ್ ನಿಂತರೆ ನಾವು ಗೆಲ್ಲಿಸ್ತೀವಿ, ನಾವು ಗೆಲ್ತ್ಕೊಂಡು ಕರ್ಕೊಂಬರ್ತೀವಿ ಅಣ್ಣ ಅಂತ ಹೇಳಿ ಅವರನ್ನು ಬದಲಾವಣೆ ಮಾಡಿದ್ರು. ಇನ್ನೊಂದು ನಾನು ಪ್ರಶ್ನೆ ಮಾಡ್ತೀನಿ, ವಕ್ತಾರರಿಗೂ ಪ್ರಶ್ನೆ ಇದೆ ಮತ್ತು ಕುಮಾರಸ್ವಾಮಿ ಅವ್ರಿಗೂ ಪ್ರಶ್ನೆ ಮಾಡ್ತೀನಿ. ನೀವು ಪದೇ ಕ್ಷೇತ್ರಗಳನ್ನು ಯಾಕೆ ಬದಲಾವಣೆ ಮಾಡ್ತಾ ಇದ್ದೀರಾ? ಯಾಕೆ ಒಂದೇ ಕ್ಷೇತ್ರದಲ್ಲಿ ನೀವು ನಿಂತ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ? ನಿಮ್ಮ ಉದ್ದೇಶ ಏನು? ಇಲ್ಲಿಂದ ಹೋಗಿ ಇನ್ನೊಬ್ಬರನ್ನ ಕೆಣಕಿ, ಇನ್ನೊಬ್ಬರನ್ನ ಒಂದು ರಾಜಕೀಯವಾಗಿ ಅವ್ರನ್ನ ಮುಗಿಸಿ, ಇನ್ನೊಂದು ಕಡೆ ಹೋಗಿ ಇನ್ನೊಬ್ಬರನ್ನ ರಾಜಕೀಯವಾಗಿ ಮುಗಿಸಿ ನೀವೇನು ಸಾಧನೆ ಮಾಡೋದು ಕೊಟ್ಟಿದ್ದೀರಾ? ಒಂದು ಕ್ಷೇತ್ರ ಇಟ್ಕೊಳ್ಳಿ, ಅದನ್ನು ಎಲ್ಲದು ನಾನು ಕ್ವಶನ್ ಕೇಳಿದ್ದೀನಿ ಸರ್, ಅವ್ರು ಆನ್ಸರ್ ವಕ್ತಾರ ಆನ್ಸರ್ ಮಾಡಲಿ, ಇಲ್ಲ ಅವರು ಮಾಡಲಿ, ನಂತರ ಮಾಡಲಿ. ಚನ್ನಪಟ್ಟಣದಲ್ಲಿ ಸ್ಥಳೀಯವಾದಂತಹ ವ್ಯಕ್ತಿ ಯೋಗೇಶ್ವರ್ ಮೇಲೆ ಸಾಕಷ್ಟು ಆರೋಪಗಳಿದೆ, ಅವರ ಹಿನ್ನೆಲೆ ಇದೆ, ಮತ್ತೊಂದಿದೆ, ಅದಕ್ಕೋಸ್ಕರ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಕುಟುಂಬದ ಕೆಲವು ಆರೋಪಗಳಿದ್ದಾವೆ, ಎಲ್ಲದಕ್ಕೂ ಅವರ ಉತ್ತರವನ್ನು ಜನರ ಕೊಟ್ಟಿದ್ದಾರೆ. ಹೌದು ಗೆದ್ದಿದ್ದಾರೆ ಸರ್. ನೀವು ಹೇಳಿ, ನೀವು ಆಮೇಲೆ ಹೇಳಿ, ನಿಮ್ಗೆ ಅವಕಾಶ, ನಾನು ಮೂರು ಹೇಳ್ಬಿಡ್ತೀನಿ, ನೀವು ಆಮೇಲೆ ಆನ್ಸರ್ ಮಾಡಿ. ಕುಮಾರಸ್ವಾಮಿ ಅಂತ ಹೆಸರು ಕೂಡ ಇಲ್ಲ, ಅದು ಆರೋಪಗಳು. ಆಶ್ಚರ್ಯ ಅಂತ ಅನ್ಸೋದು ಹೆಂಗ್ ಗೊತ್ತಾ, ಈಗ ವಾಲ್ಮೀಕಿ ಅದೇನೋ ಕಾಂಗ್ರೆಸ್ ಸಂಡೂರಲ್ಲಿ ಪರಿಣಾಮ ಬೀರುತ್ತೆ, ಮೂಡ ಇಲ್ಲಿ ಬೀರುತ್ತೆ ಅಂತೆಲ್ಲ ಹೇಳ್ಕೊಂಡ್ ಬಂದಾಗ ಆ ಪಾದಯಾತ್ರೆ ಲಾಸ್ಟ್ ಮೊಮೆಂಟ್ ಏನಿತ್ತು, ಆ ಮೊಮೆಂಟು ಆ ವೇದಿಕೆ ಸಂಪೂರ್ಣವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಅಂತ ಬರ್ದಿಟ್ಟಂಗಿತ್ತು. ಸೊ ಅವಾಗಲೇ ಒಂದೇನೋ ಪ್ರಿಡಿಕ್ಷನ್ ಹಲವರು ಮಾಡ್ತಾ ಇದ್ರು, ಈ ಚುನಾವಣೆಗೆ ಪ್ರಿಪರೇಷನ್ ಅಂತ ಹೇಳ್ತಾ ಇದ್ರು. ಹೌದು, ಯುವರಾಜನನ್ನು ಪ್ರೊಜೆಕ್ಷನ್ ಮಾಡಿದ್ರು, ಮಹಾರಾಜರು ಯುವರಾಜನ್ ಕಳಿಸ್ತಾರಲ್ವಾ, ಆ ರೀತಿ ಪ್ರೊಜೆಕ್ಷನ್ ಆಯ್ತು. ಅದೇನಾಯ್ತು ಅಂದ್ರೆ ನೋಡಿ, ಈಗ ಯಾರೇ ಕಾರ್ಯಕರ್ತ ಅವರಾದ್ರೂ JDS ಕಾರ್ಯಕರ್ತರು ಅವ್ರು ಏನು ಬಿಟ್ಕೊಡೋದಿಲ್ಲ, ಅದಕ್ಕೋಸ್ಕರ ಹೇಳ್ತೀನಿ. ಆದ್ರೂ ನಾವು ಟೀಕೆ ಮಾಡೇ ಮಾಡ್ತೀವಿ. ರಾಷ್ಟ್ರಾಧ್ಯಕ್ಷರು ದೇವೇಗೌಡರು, ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ, ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಇದು ಎಂತಹ ರಾಜಕಾರಣ? ಇದನ್ನ ರಾಜಕಾರಣ ಅನ್ನಕ್ಕಾಗುತ್ತೆ? ರಾಜ್ಯಕ್ಕೋಸ್ಕರ ಏನಾದರೂ ಮಾಡೋದಂಥದ್ದ? ರಾಜ್ಯದಲ್ಲಿ 7 ಕೋಟಿ ಜನ ಇದ್ದೀವಿ. 7 ಕೋಟಿ ಜನರಲ್ಲಿ ನಿಮ್ಮ ಕಾರ್ಯಕರ್ತರು ಸುಮಾರು 1 ಕೋಟಿ 50 ಲಕ್ಷದಿಂದ 1 ಕೋಟಿ ಕಾರ್ಯಕರ್ತರು ಇರ್ತಾರೆ. ಬೇಡ, 50 ಲಕ್ಷ ಕಾರ್ಯಕರ್ತರಲ್ಲಿ ನೀವು ಅವ್ರನ್ನ ಗುರುತಿಸಿ ಮಾಡೋದಲ್ವಾ? ಸಿಎಂ ಇಬ್ರಾಹಿಂ ಅಧ್ಯಕ್ಷ ಸ್ಥಾನ ಕೊಟ್ಟು NDA ಜೊತೆಗೆ ನೀವು ಮೈತ್ರಿ ಮಾಡಬೇಕಾದ್ರೆ ಅವರ ಅಭಿಪ್ರಾಯನೇ ತಗೊಳ್ದಾಗೆ ಅವರನ್ನು ಏಕಾಏಕಿ ಸಸ್ಪೆಂಡ್ ಮಾಡಿ, ಅಮಾನತು ಮಾಡಿ, ಮತ್ತೆ ಪಕ್ಷದಿಂದನೂ ಘೋಷಣೆ ಮಾಡ್ತೀರಾ? ಇದು ಎಲ್ಲೋ ಒಂದ್ ಕಡೆ GT ದೇವೇಗೌಡರು ಮೊನ್ನೆ ಬಹುಪರ ಸಿದ್ದರಾಮಯ್ಯ ಅಂತ ಹೇಳಿರ್ತಂಗೆ ಅವ್ರನ್ನ ಏನಾರು ಕಳ್ಕತ್ತಾರ ಹೆಂಗೆ ನೋಡಿ. GT ದೇವೇಗೌಡರು ಅವತ್ತಿಂದನೂ ಕುಮಾರಸ್ವಾಮಿ ವಿರುದ್ಧನೇ ಅವರು ಮಾತಾಡ್ತಾರೆ. ಆದ್ರೆ ದೇವೇಗೌಡರ ನಿಷ್ಠೆ ಇದೆ ಅವ್ರಿಗೆ. ದೇವೇಗೌಡರ ಬಗ್ಗೆ ಅತಿಯಾದಂಥ ಪ್ರೀತಿ ಇದೆ, ಅತಿಯಾದಂಥ ನಿಷ್ಠೆ ಇದೆ ಅವ್ರಿಗೆ. ಆಲ್ರೆ ಮಗನಿಗೆ ಹುಣಸೂರು ಕೊಟ್ಟಿರೋದ್ರಿಂದ ಅವ್ರು JDS ಅಲ್ಲಿ ಮುಂದುವರಿತಾರೆ, ಅದಕ್ಕೇನು ಬೇರೆ ಪ್ರಶ್ನೆ ಇಲ್ಲ. ಅವ್ರಿಗೂ ಗೊತ್ತು ಚಾಮುಂಡೇಶ್ವರಿಯಲ್ಲಿ JDS ಸ್ಟ್ರಾಂಗ್ ಇದೆ. JDS ಬಿಟ್ಟು ಕಾಂಗ್ರೆಸ್ಗೆ ಹೋದ್ರೆ ಅವ್ರು ಸೋಲ್ತಾರೆ. ಅದು ಮನವರಿಕೆ ಇದೆ. ಹುಣಸೂರಲ್ಲಿ JDS ಸ್ಟ್ರಾಂಗ್ ಇದೆ. JDS ಬಿಟ್ಟು ನೀವು BJPಗೆ ಇನ್ನೊಂದಕ್ಕೂ ಹೋದ್ರೆ ಅಲ್ಲೂ ಸೋಲ್ತಾರೆ. ಅದೇನು JDS ಅವ್ರಿಗೆ ಅನಿವಾರ್ಯ, ಅದಕ್ಕೆ ಅನಿವಾರ್ಯದಿಂದ ಇದ್ದಾರೆ. ಅವರು ಒಳ ಜಗಳ ಇದೆ, ಅದನ್ನ ಅವರು ನಿವಾರಿಸ್ಕೊಳ್ತಾರೆ. ಶಿಗ್ಗಾವ್ಗೆ ಹೇಳ್ಬಿಡ್ತೀನಿ. ಶಿಗ್ಗಾವ್ನಲ್ಲಿ ಪರಿಸ್ಥಿತಿ ಆಲ್ರೆಡಿ ಭರತ್ ಬೊಮ್ಮಾಯಿ ಕೊಟ್ಟಿರೋದೇ ಒಂದು ದೊಡ್ಡ ತಪ್ಪು. ಅಜ್ಜಂಪೀರ್ ಅಂತಹ ಒಂದು ವ್ಯಕ್ತಿತ್ವವನ್ನು ಇವರು ಉಳಿಸ್ಕೊಳ್ದಿರೋದು ಅದು ತಪ್ಪು. ಅದು ಗೆದ್ದಿದ್ದಾರೆ. ಅದಕ್ಕೊಂದು ಬೇರೆ ಒಂದು ಹೇಳಿದ್ನಲ್ಲ, ಪಂಚಮಸಾಲಿ ಸಮುದಾಯವನ್ನು ಮತ್ತು ಸಂಡೂರು ನೀವು ಹೇಳಿದಾಗೆ ಮೂಡ ಹಗರಣ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ ಅನ್ನೋದಕ್ಕೆ ವಾಲ್ಮೀಕಿ ಹಗರಣ ಅಲ್ಲಿ ವರ್ಕೌಟ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಸಂಪೂರ್ಣ ನಿಯಂತ್ರಣವನ್ನು ಲಾರ್ಡ್ ಫ್ಯಾಮಿಲಿ ತಗೊಂಡಿದೆ. ಅವತ್ತು ಸಂಪೂರ್ಣ ಯಾರೇ ಆಗಲಿ, ಲಾರ್ಡ್ 2008 ಲಾರ್ಡ್ ಫ್ಯಾಮಿಲಿ ಅಲ್ಲಿ ಗೆಲ್ತಾ ಇತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.